ನಮಸ್ಕಾರ ಸ್ನೇಹಿತರೆ, ವೈಜೀವಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತನಾಡಲು ಹೊರಟಿರುವ ಪುಣ್ಯ ಕ್ಷೇತ್ರ ಸಿದ್ಧಗಿರಿ ಬೆಟ್ಟ. ಇದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ನಮ್ಮ ಬೇಬಿ ಬೆಟ್ಟ. ಈ ನಮ್ಮ ಬೇಬಿ ಬೆಟ್ಟವನ್ನು ಸಿದ್ಧಗಿರಿ ಎಂದು ಕರೆಯಲು ಕಾರಣವೇನು? ಈ ಸಿದ್ಧಗಿರಿ ಬೆಟ್ಟ ಮತ್ತೆ ಯಾಕೆ ಬೇಬಿ ಬೆಟ್ಟ ಆಯಿತು? ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಇಲ್ಲಿ 12ನೇ ಶತಮಾನದ ಶರಣರು ಹಾದು ಹೋದ ಮೇಲೆ ಎಡೆಯೂರು ತೋಂಟದಾರ್ಯರಾದ 101 ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯು ತಪಸ್ಸು ಮಾಡಿ ನೆಲೆ ನಿಂತ ಜಾಗ. ಈ ಸಿದ್ಧಗಿರಿ ಬೆಟ್ಟದ ಹಿಂದೆ ಶ್ರೀ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿಯು ಕೂಡ ತಪಸ್ಸು ಮಾಡಿ ನೆಲೆ ನಿಂತಿದ್ದಾರೆ. ಸ್ನೇಹಿತರೆ, ಈ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿಯ ಬಗ್ಗೆ ಒಂದು ವಿಷಯ ನಿಮಗೆ ನಾನು ಹೇಳಲೇಬೇಕು. ಒಂದು ದಿನ ಮೈಸೂರು ಮಹಾರಾಜರಿಗೆ ಹುಷಾರಿಲ್ಲದೆ ಇದ್ದಾಗ ಅವರು ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ತೀರ್ಥವನ್ನು ಸ್ವೀಕರಿಸಿದ ಮೇಲೆ ಅವರು ಹುಷಾರಾದ್ರಂತೆ. ಸ್ನೇಹಿತರೆ, ಈ ಪವಾಡ ಶ್ರೀ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿಯದ್ದೇ ಅಲ್ಲವಾ? ಒಂದಿನ ಇಲ್ಲಿಯ ಜನರು ಶ್ರೀ ಮಲೆಮಹದೇಶ್ವರ ಸ್ವಾಮಿಗೆ ಪಾದಯಾತ್ರೆ ಹೊರಟಿರ್ತಾರೆ. ಆಗ ಶ್ರೀ ಮಲೆಮಹದೇಶ್ವರ ಸ್ವಾಮಿಯು ಇಲ್ಲಿಯೇ ಪ್ರತ್ಯಕ್ಷರಾಗಿ ದರ್ಶನವನ್ನು ನೀಡಿ ಕೆಲವು ಆದೇಶಗಳನ್ನು ನೀಡ್ತಾರೆ. ಅದೇನೆಂದರೆ, ಹಾಲರ್ವಿ ಸೇವೆಯನ್ನು ಮತ್ತು ಎಣ್ಣೆ ವಚನ ಅಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಬೇಕೆಂದು ದೇವರು ಆದೇಶವನ್ನು ನೀಡ್ತಾರೆ. ಈಗಲೂ ಕೂಡ ಈ ಸೇವೆಯನ್ನು ಇಲ್ಲಿಯ ಜನರು ಅದ್ಧೂರಿಯಾಗಿ ಮಾಡುತ್ತಿದ್ದಾರೆ. ಈ ಎಲ್ಲ ಸಿದ್ಧರು ತಪಸ್ಸು ಮಾಡಿದ್ದರಿಂದ ಇದನ್ನು ಸಿದ್ಧಗಿರಿ ಬೆಟ್ಟ ಎಂದು ಕರೆದರು. ಈ ಸಿದ್ಧಗಿರಿ ಬೆಟ್ಟ ಮತ್ತ್ಯಾಕೆ ಬೇಬಿ ಬೆಟ್ಟವಾಯಿತು? ಈ ಬೆಟ್ಟದಲ್ಲಿ ಸಾಧು ಸಂತರು ಕೂಡ ವಾಸ ಮಾಡ್ತಿದ್ರಂತೆ, ಹಾಗೂ ಒಬ್ಬ ರಾಕ್ಷಸನು ಕೂಡ ಇದ್ದಂತೆ. ಅವನೇ ಡಿಂಬಾಸುರ. ಇಲ್ಲಿಗೆ ಹಸುಕರುಗಳನ್ನು ಮೇಯಿಸಲು ಬರುವ ಜನರನ್ನು ಮಗುವಿನ ರೂಪ ತಾಳಿ ಅವರನ್ನೆಲ್ಲ ತಿಂದಾಕ್ತಾ ಇರ್ತಾನೆ. ಆಗ ಒಂದು ದಿನ ಈ ಸಾಧು ಸಂತರು ಮತ್ತು ಜನರೆಲ್ಲರೂ ಸೇರಿ ಶ್ರೀ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ದೇವಿಯು ಆದಿಶಕ್ತಿ ರೂಪ ತಾಳಿ ಡಿಂಬಾಸುರನನ್ನು ಸಂಹಾರ ಮಾಡುತ್ತಾಳೆ. ಆಗ ಎಲ್ಲರೂ ಮತ್ತೊಮ್ಮೆ ತಾಯಿಯನ್ನು ಕೇಳಿಕೊಳ್ಳುತ್ತಾರೆ. ಇಲ್ಲೇ ಇದ್ದು ನಮ್ಮನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ಆದಿಶಕ್ತಿಯು ಸಿದ್ಧಗಿರಿ ಅಂದರೆ ಬೇಬಿ ಬೆಟ್ಟದ ಪಕ್ಕದ ಗ್ರಾಮವಾದ ಡಿಂಕದಲ್ಲಿ ಹೋಗಿ ಶ್ರೀ ಆದಿಶಕ್ತಿ ಡಿಂಕದಮ್ಮರಾಗಿ ನೆನೆಸಿ ಇಂದಿಗೂ ಭಕ್ತರನ್ನು ಸಲಹುತ್ತಿದ್ದಾಳೆ. ಈ ಕಥೆಯನ್ನೆಲ್ಲ ಕೇಳಿದ ಬ್ರಿಟಿಷರು ಅವರು ತಮ್ಮ ಗೆಜೆಟಿಯರ್ನಲ್ಲಿ ಇದನ್ನು ಬೇಬಿ ಹಿಲ್ ಎಂದು ಕರೆದರು. ಹಾಗಾಗಿ ಈ ನಮ್ಮ ಸಿದ್ಧಗಿರಿ ಬೆಟ್ಟಕ್ಕೆ ಬೇಬಿ ಬೆಟ್ಟ ಎಂದು ಹೆಸರು ಬಂದಿದೆ. ಹೈದರಾಲಿ ಕಾಲದಲ್ಲಿ ಯುದ್ಧ ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಇಲ್ಲಿ ಇಡ್ತಿದ್ದಂತೆ. ಹಾಗಾಗಿ ಹೈದರಾಲಿ ಈ ಬೆಟ್ಟವನ್ನು ಫ್ರೆಂಚ್ ರಾಕ್ ಎಂದು ಕೂಡ ಕರೆದನಂತೆ. ಇಲ್ಲಿನ 1623 ಎಕರೆಗಳಷ್ಟು ಜಾಗ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು. ಇದು ಹಳ್ಳಿಕಾರ್ ಹಸುಗಳ ಗೋಮಾಳಕ್ಕಾಗಿ ಬಿಟ್ಟಿರುತ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ದೇವಸ್ಥಾನ ಮತ್ತು ಶ್ರೀ ರಾಮಯೋಗೀಶ್ವರ ಮಠವು ಅಭಿವೃದ್ಧಿಗೊಂಡಿತು. ಇಂದಿಗೂ ಈ ದೇವಸ್ಥಾನದ ಆಡಳಿತ ಇಂದಿಗೂ ಕೂಡ ಮೈಸೂರು ರಾಜವಂಶಸ್ಥರದ್ದೇ ಆಗಿದೆ ಮತ್ತು ಇಲ್ಲಿನ ಶ್ರೀ ರಾಮಯೋಗೀಶ್ವರ ಮಠವು ಕೂಡ ಅಷ್ಟೇ ಪ್ರಸಿದ್ಧಿಗೊಂಡಿದೆ. ಈ ನಮ್ಮ ಬೇಬಿ ಬೆಟ್ಟದಲ್ಲಿ ಶಿವರಾತ್ರಿ ನಂತರ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಇವತ್ತಿಗೂ ಕೂಡ ಮೈಸೂರು ಮಹಾರಾಜರ ನೇತೃತ್ವದಲ್ಲೇ ಈ ರಥೋತ್ಸವವು ಜರುಗುತ್ತದೆ. ಈ ಜಾತ್ರೆಯಲ್ಲಿ ಅಂತ ವಿಶೇಷತೆ ಏನಿದೆ ಅಂದರೆ, ಹಳ್ಳಿಕಾರ್ ಬಾರಿ ದನಗಳ ಗತ್ತು ಗಮ್ಮತ್ತನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಹಾಗೂ ಉಚಿತ ಸರಳ ವಿವಾಹ, ವಸ್ತು ಪ್ರದರ್ಶನ, ಕ್ರೀಡಾ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮುಂತಾದವುಗಳನ್ನು ಈ ಜಾತ್ರೆಯಲ್ಲಿ ನಾವು ನೋಡಬಹುದು. ಈ ನಮ್ಮ ಬೆಟ್ಟವು KRS ಅಣೆಕಟ್ಟಿನ ಭದ್ರಕೋಟೆಯೂ ಹೌದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಎಲ್ಲ ಮಾಹಿತಿಗಳನ್ನು ನಾವು ಶ್ರೀ ರಾಮಯೋಗೀಶ್ವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಶಿವಬಸವ ಸ್ವಾಮಿಗಳು, ಇಲ್ಲಿನ ಅರ್ಚಕರಾಗಿರ್ತಕ್ಕಂತಹ ಪವನ್ ಹಾಗೂ ಸ್ಥಳೀಯರಿಂದ ಪಡೆದಿರ್ತೇವೆ. ಇವರನ್ನೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ಮಾತಾಡಿಸ್ತಾ ಹೋಗೋಣ. ಇಲ್ಲಿ ನಡೀತಕ್ಕಂತಹ ಹಳ್ಳಿಕಾರ್ ಬಾರಿ ದನಗಳ ಜಾತ್ರಾ ಮಹೋತ್ಸವ, ಹೆಣ್ಮಜನ ಕಾರ್ಯಕ್ರಮ ಹಾಗೂ ಶ್ರೀ ರಾಮಯೋಗೀಶ್ವರ ಮಠದ ಹಿನ್ನೆಲೆ, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ವಿಡಿಯೋವನ್ನು ನಾವು ನಮ್ಮ ವೈಜೀವಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ಅತಿ ಶೀಘ್ರವೇ ನಿಮ್ಮ ಮುಂದೆ ಇಡ್ತೇವೆ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.